ಇದನ್ನು ಪರ್ಫಾರ್ಮ್ ಮಾಡೋದಕ್ಕೆ ನಮ್ಗೊಂದು ರೂಮ್ ಬೇಕಾಗತ್ತೆ. ಈ ಥರ ಬ್ಯಾಚುಲರ್ ರೂಮ್ಸ್ ಎಲ್ಲ ಆಗಲ್ಲ. ರೂಮ್ ನೋಡಿದ್ರೆ ವರ್ಕ್ ಮೋಡ್ ಆಕ್ಟಿವೇಟ್ ಆಗೋಗ್ಬೇಕು. ಜಸ್ಟ್ ಡೂ ಇಟ್. ಲವ್ ಬಜೆಟ್ ಸ್ವಲ್ಪ ಕಡಿಮೆ ಇದೆ ಕಣ. ಅರ್ಜೆಂಟಾಗಿ ಈಗ ಹೊಸ ರೂಮ್ ಅಂದ್ರೆ ಕಷ್ಟ ಕಣ. ನಮ್ ರೂಮ್ನೇ ರೆಡಿ ಮಾಡೋಣ ಬಿಡು. ಏನಂತೀಯ? ಐಡಿಯಾ ಸಕ್ಕತ್ತಾಗಿದೆ ತಾನೆ? ಒಂದು ವಿಷಯ ನೆನ್ಪಿಟ್ಕೋ, ರಿಸ್ಕ್ ತಗೋಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ರೇಟ್ಸ್ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ನಾವೆಷ್ಟು ಇನ್ವೆಸ್ಟ್ ಮಾಡ್ತೀವೋ ಔಟ್ಪುಟ್ ಅದೇ ಥರ ಬರುತ್ತೆ. ಓಕೆ ಕಣ, ಇನ್ನು ಹೇಳು ಏನ್ ಬೇಕೋ? 2 ಫೀಮೇಲ್ ಎಂಪ್ಲಾಯೀಸ್. ಫೀಮೇಲ್ಸಾ? ಮೇಲ್ಸ್ ಬೇಡವಾ? ಬೇಡ. ಏಕೆ, ಏನಕ್ಕೆ ಬೇಡ? ಮೊನ್ನೆವರೆಗೂ ನಾನು ಚಿಕ್ಕ ಹುಡುಗಾಗಿದ್ದೆ, ಇವಾಗ ದೊಡ್ಡ ಗಂಡಸಾಗಿದ್ದೀನಿ. ಏನೋ ಆಸೆನಾ? ನಡಿಲೆ. ಅದನ್ನ ನೀನೇನಾದ್ರೂ ಕಾಮದಲ್ಲಿ ನೋಡಿದ್ರೆ ಕತ್ರಿಸ್ ಕಟ್ಲೆಟ್ ಮಾಡಿ ನಾಯಿಗೆ ಹಾಕ್ಬಿಡ್ತೀನಿ. ನೀನೇ ಅಲ್ವಾ ಗಂಡಸ್ತಾನ ಅಂದಿದ್ದು? ಹೌದ್ ಕಣೋ, ಗಂಡಸತ್ವ ಅಂದ್ರೇನು? ಫೈರ್. ಆ ಇನ್ಸಿಡೆಂಟ್ ನಡೆದಾದ್ಮೇಲೆ ಏನಾದ್ರೂ ಮಾಡ್ಲೇಬೇಕು ಅಂತ ಫಿಕ್ಸ್ ಆಗೋಗಿದ್ದೀನಿ. ಅದೇ ಫೈರ್ ಅಂದ್ರೆ. ಓಕೆ, ಕ್ಲಾರಿಫೈಡ್. ಆ ಭುವನ ಮತ್ತೇನು ಹೇಳಿದ್ಲು? ನೀನ್ ಯಾವ ಕೆಲ್ಸಕ್ಕೂ ಆಗ್ ಬರಲ್ಲ, ನಿನ್ಗೆ ಯಾಕಪ್ಪ ಲವ್ ಅಂದ್ಲು. ಒಬ್ಳು ಹುಡುಗಿ ನಾನು ಏನಕ್ಕೂ ಕೆಲ್ಸಕ್ಕೆ ಬರಲ್ಲ ಅಂತ ಹೇಳಿದ್ಮೇಲೆ ಇವತ್ತು ನನ್ನ ಕೆಳಗಡೆ ಕೆಲಸ ಮಾಡೋದಕ್ಕೆ ಹುಡುಗಿರಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಹುಡುಗಿರ್ ನನ್ನ ಸಾರ್ ಅಂತ ಕರಿತಾ ಇದ್ರೆ ಅದೇ ಆ ಭುವನ ಮೇಲೆ ಸಾಧಿಸುವಂತ ಮೊದಲನೇ ಗೆಲುವು. ತುಂಬಾನೇ ಹರ್ಟ್ ಆಗಿದೆಯಾ ಅನ್ಸುತ್ತೆ. ಓಕೆ, 2 ಫೀಮೇಲ್ ವರ್ಕರ್ಸ್ ಬೇಕು. ಅವ್ರ ಕೆಲಸ ಏನು? ಫುಲ್ಲಿ ಎಕ್ಸ್ಪೀರಿಯನ್ಸ್ಡ್ ಅಟ್ ಫೋಟೋ ಎಡಿಟಿಂಗ್, ಪೋಸ್ಟರ್ ಮೇಕಿಂಗ್, ಬ್ರೋಚರ್ಸ್, ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ಸ್. ಮಗ ಮಲ್ಟಿಮೀಡಿಯಾನ ಫುಲ್ಲು ಡಿಮ್ಯಾಂಡ್ ಕಣೋ. ಸ್ಯಾಲ್ರಿ ಜಾಸ್ತಿ ಕೇಳ್ತಾರೆ. ಆಗಲ್ಲ. ಏನಾದರೂ ಪಡ್ಕೋಬೇಕು ಅಂದ್ರೆ ಏನಾದರೂ ಕಳ್ಕೋಬೇಕಾಗತ್ತೆ. ಆ ಥರದವ್ರು 2 ಅಪಾಯಿಂಟ್ ಮಾಡು. ರೂಮ್ ಸೆಟಪ್ ರೆಡಿ ಮಾಡು. 1 ನಿಮಿಷ, ಆಕ್ಚುಯಲ್ ವಿಷಯನೇ ಮರ್ತೋದೆ. ಏನದು? 2 ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ತಗೋ. ನನ್ನ ಹತ್ರ ಆಲ್ರೆಡಿ ಲ್ಯಾಪ್ಟಾಪ್ ಇದೆ ಅಲ್ವಾ? ನಮ್ಮದನ್ನು ಯೂಸ್ ಮಾಡಬಾರ್ದು. ಯಾಕೆ? ನಮ್ಮ ಇಕ್ವಿಪ್ಮೆಂಟ್ ಅಂದರೆ ಇದಕ್ಕೆ ಮೊದಲು ಯೂಸ್ ಮಾಡೋರು ಬ್ರಾಡ್ಬ್ಯಾಂಡ್. ಆದ್ದರಿಂದ ನಮ್ಮ IP ಅಡ್ರೆಸ್ನ ಟ್ರೇಸ್ ಮಾಡಿ ನಾವು ಕೊಟ್ಟಿರೋ ಆಧಾರ್ ಪ್ರೂಫ್ನ ತಗೊಂಡು ನಮ್ಮನ್ನು ಈಸಿಯಾಗಿ ಹಿಡಿದ್ಬಿಡ್ತಾರೆ. ಆ ಚಾನ್ಸ್ ಇದೆ. ನಾವು ಸಿಕ್ಕಾಕೊಂಡಿಲ್ಲ ಅಂದರು ನಾವು ಕೊಟ್ಟಿರೋ ಪ್ರೂಫಿಂದ ನಮ್ಮ ಫ್ಯಾಮಿಲಿಯವ್ರಿಗೆ ಸಮಸ್ಯೆ ಆಗೋಗುತ್ತೆ. ಈ ಥರದ್ದೆಲ್ಲ ಬೇಕೇನಾ? ಹೇಳ್ದಷ್ಟು ಮಾಡು. ಲ್ಯಾಪ್ಟಾಪ್ಸ್ನ ತಗೋ, ಬ್ರಾಡ್ಬ್ಯಾಂಡ್ ಮತ್ತು ಇಂಟರ್ನೆಟ್ನ ಡಿಸ್ಕನೆಕ್ಟ್ ಮಾಡಿ. ಸಿಕ್ಕಾಕೊಬಿಡ್ತೀವ? ಭಯ ಆಗ್ತಿದೆ ಮಗ. ಭಯ ಎಲ್ಲ ಬಂದೇ ಬರುತ್ತಾ. ಅದಕ್ಕೆ ಭಯ ಪಡೆದು ಹೆದರದೇನೆ ಗೆಲ್ಲವನ್ನೇ ಪ್ರಪಂಚ ವಿಜೇತ ಅಂತ ಅನೌನ್ಸ್ ಮಾಡೋದು. ಚಪ್ಪಾಳೆ ಹೊಡೆಯೋ ಥರ ಮಾಡತ್ತೆ. ಹೆದರ್ಕೋಬೇಡ. ನಾನು ಇಲ್ಲಿವರೆಗೂ ಹೇಳಿದ್ದು ನಮ್ಮ ಪ್ಲ್ಯಾನ್ ರಾಂಗ್ ಆದಾಗ ಮಾತ್ರ ಯೂಸ್ ಆಗುತ್ತೆ. ಒಂದು ಕೆಲಸ ಮಾಡೋಕ್ಕೆ ಮೊದಲು ಆ ಕೆಲಸದಿಂದ ಆಗೋ ಪ್ಲಸ್ ಮಾತ್ರ ಅಲ್ಲ, ನಡೆಯುವಂಥ ಮೈನಸ್ನ ಕೂಡ ಮೊದಲೇ ತಿಳ್ಕೋಬೇಕು. ಅದಾಗದೇ ಇರೋ ಥರ ನೋಡ್ಕೋಬೇಕು.